ನಮಸ್ತೆ ವೀಕ್ಷಕರೇ. ಇವತ್ತು ನಾನು ಒಂದು ಒಳ್ಳೆ ಸದಭಿರುಚಿ ಇರ್ತಕ್ಕಂಥ ಸಿನಿಮಾ ಯಾವ ತರ ಅಂದ್ರೆ ವರದಕ್ಷಿಣೆ ಎಂಬ ಭೂತಕ್ಕೆ ಬಲಿಯಾಗ್ತಕ್ಕಂಥ ಒಂದು ಹೆಣ್ಣಿನ ಶೋಕದ ಕತೆ ಹೇಳ್ತಕ್ಕಂಥ ಒಂದು ಆತ್ಮದ ಸಿನಿಮಾ ಈ ಸಿನಿಮಾ. ಸೊ ಈ ಸಿನಿಮಾದ ಬಗ್ಗೆ ನಾನು ಇವತ್ತು ರಿವ್ಯೂನ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ಸ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿನಿಮಾ ಯಾವುದು ಅಂತ ನೋಡ್ತಾ ಹೋಗೋಣ. ಹಾಗೆ ಅದರ ಕಥೆಯ ಬಗ್ಗೆ ರಿವ್ಯೂನ ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊಂತೀನಿ ವೀಕ್ಷಕರೇ. 1992ರಲ್ಲಿ ತೆರೆ ಕಾಣುತ್ತೆ ಸಿನಿಮಾ ಆತ್ಮಬಂಧನ ಅಂತಕ್ಕಂಥ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಹೆಣ್ಣಿನ ವರದಕ್ಷಿಣೆ ಭೂತಕ್ಕೆ ಬಲಿ ಆಗ್ತಕ್ಕಂಥ ಹೆಣ್ಣಿನ ಶೋಕದ ಕತೆ. ಸೊ ಎಷ್ಟೇ ಆಸ್ತಿ ಅಂತಸ್ತು ಇದ್ರೂ ದುಡ್ಡಿಗಾಗಿ ಎಂತ ನೀಚ ಕೆಲಸನಾದ್ರೂ ಮಾಡ್ಬಿಡ್ತಕ್ಕಂಥ ಮನೆಯವರ ಮುದ್ದಿನ ಮಗ ಆಗಿರ್ತಾನೆ ಈ ಸಿನಿಮಾದ ನಾಯಕ ಶಶಿಕುಮಾರ್. ಸೊ ನಾಯಕನ ಅಪ್ಪ ಅಮ್ಮ ಹಾಗೂ ಅಮ್ಮನ ತಮ್ಮ ನಾಯಕನಿಗೆ ಶ್ರೀಮಂತರ ಮನೆ ಹೆಣ್ಣು ಮಗಳನ್ನ ತಂದು ಮದುವೆ ಮಾಡ್ಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಹಾಗೆ ಆ ಹೆಣ್ಣಿಗೆ ಬರ್ತಕ್ಕಂತ ಮನೆಯ ಆಸ್ತಿನೆಲ್ಲ ಒಡೆಯೋದಿಕ್ಕೆ ನಾಯಕನಿಗೆ ಮದುವೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡ್ತಾರೆ ಇವರೆಲ್ಲ ಸೇರ್ಕೊಂಡು. ಸೊ ದೊಡ್ಡಣ್ಣು ಮತ್ತೆ ತೂಗುದೀಪ್ ಶ್ರೀನಿವಾಸು ಇವರೆಲ್ಲ ಸೇರ್ಕೊಂಡು ನಿರ್ಧಾರನ ಮಾಡ್ತಾರೆ. ಆದ್ರೆ ನಾಯಕ ಕೆಲಸ ಮಾಡುವ ಸ್ಥಳದಲ್ಲೇ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಸೊ ಆ ಹುಡುಗಿನೇ ವೈಷ್ಣವಿ, ಈ ಸಿನಿಮಾದ ನಾಯಕಿ. ಸೊ ಈ ವಿಷಯ ನಾಯಕನ ಮನೆಯವ್ರಿಗೆ ಗೊತ್ತಾಗುತ್ತೆ. ನಾಯಕನ ಅಪ್ಪ ಅಮ್ಮ ಅವರ ತಮ್ಮ ಸೇರಿ ನಾಯಕಿ ಮನೆಗೆ ಹೋಗಿ ನುಗ್ಬಿಟ್ಟು ಕೊಲ್ಲೋದಕ್ಕೆ ಅಂತ ಹೋಗ್ತಾರೆ. ಆಗ ನಾಯಕಿ ಅಪ್ಪನಿಗೆ ತುಂಬಾ ಆಸ್ತಿ ಇದೆ, ಆದ್ರೆ ಆ ಆಸ್ತಿ ಮೇಲೆ ಕೇಸ್ ನಡೀತಾ ಇದೆ. ಆ ಕೇಸ್ ಇನ್ನೇನ್ ನಾಯಕಿ ಅಪ್ಪನ ಕಡೆಗೆ ಆಗ್ತೈತೆ. ಆ ಕೇಸ್ ಅಪ್ಪನ ಕಡೆಗೆ ಆದ್ರೆ ಒಳ್ಳೆ ಆಸ್ತಿ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ ಅವರೆಲ್ಲ. ಅದನ್ನ ಯೋಚನೆ ಮಾಡಿ ಅವ್ರೇನ್ ಮಾಡ್ತಾರೆ, ಅದೇ ಹುಡುಗಿನ ಇವನಿಗೆ ಕೊಟ್ಟು ಮದುವೆ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂತಾರೆ ತೂಗುದೀಪ್ ಶ್ರೀನಿವಾಸು, ದೊಡ್ಡಣ್ಣು. ಸೊ ಎಲ್ಲಾರು ಸೇರ್ಕೊಂಡು ಹಾಗೆ ಅವ್ರು ಮಾಡಿದ ಪ್ಲಾನ್ ಪ್ರಕಾರ ಮದುವೆ ಕೂಡ ಮಾಡಿಸ್ಬಿಡ್ತಾರೆ ಅವರಿಬ್ಬರಿಗೂ. ಸೊ ಮದ್ವೆ ಆದ ಹೊಸದ್ರಲ್ಲಿ ನಾಯಕ ಕೈಲಿ ಏನು ಕೆಲಸ ಮಾಡ್ಸಲ್ಲ. ಸೊ ಅವ್ರ ಅತ್ತೆ ಮನೆಯವರು ಮತ್ತೆ ಅವರ ಮಾವ ಅತ್ತೆ ಎಲ್ರು ಏನು ಕೆಲಸ ಮಾಡ್ಸಲ್ಲ. ಆ ನಾಯಕಿ ಕೈಯಲ್ಲಿ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ನಾಯಕಿ ಗರ್ಭಿಣಿ ಆಗ್ಬಿಡ್ತಾಳೆ. ಸೊ ಗರ್ಭಿಣಿ ಆದಂತ ವಿಷಯ ತಿಳಿದ ನಾಯಕಿ ಅಪ್ಪ ನಾಯಕಿಗೆ ಒಂದು ಮಾತಾಡ್ತಕ್ಕಂತ ನಡೆದಾಡ್ತಕ್ಕಂತ ಗೊಂಬೆನ ಮಗಳಿಗೆ ಗಿಫ್ಟ್ ಆಗಿ ತಂದು ಕೊಡ್ತಾರೆ. ಇದಾದ ಮೇಲೆ ನಾಯಕಿ ಅಪ್ಪನ ಕೋರ್ಟ್ ಕೇಸ್ ಇರ್ತಲ್ಲ, ಸೊ ಆ ಕೇಸ್ ಸೋತೋಗ್ಬಿಡ್ತಾರೆ ನಾಯಕಿ ಅಪ್ಪ. ಸೊ ಆಗ ನಾಯಕಿಯ ಅಪ್ಪ ಸ್ಥಳದಲ್ಲೇ ಎದೆ ಹೊಡ್ಕೊಂಡು ಸತ್ತೋಗ್ತಾರೆ. ಮೊದ್ಲೇ ತಾಯಿ ಇಲ್ದ ತಬ್ಬಲಿ ಆಗಿರ್ತಕ್ಕಂಥ ನಾಯಕಿ ತನ್ನ ಅಪ್ಪನನ್ನು ಕಳೆದುಕೊಂಡು ತಬ್ಬಲಿ ಆಗ್ಬಿಡ್ತಾಳೆ. ಕೇಸ್ ಸೋತು ಆಸ್ತಿ ಇಲ್ಲವೆಂದು ತಿಳಿದ ನಾಯಕಿ ಅತ್ತೆ ಮನೆಯವರು ನಾಯಕಿಯನ್ನ ಮನೆಯಿಂದ ಹೊರ ಹಾಕಿ ಮಗನಿಗೆ ಇನ್ನೊಂದು ಹೆಣ್ಣು ತಗೊಂಬಂದು ಮದುವೆ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಅವಾಗ ನಾಯಕಿನ ಆಚೆ ಹಾಕೋದಿಕ್ಕೋಸ್ಕರ ನಾಯಕಿಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಡ್ತಾರೆ ಪಾಪ. ನಾಯಕನ ಜೊತೆಗೆ ಮಲಗೋದಕ್ಕೂ ಬಿಡಲ್ಲ. ಜೊತೆಗೆ ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ನಾಯಕಿ ಮಾತ್ರ ಅಪ್ಪ ಕೊಟ್ಟ ಗೊಂಬೆ ಜೊತೆ ಆಟ ಆಡ್ತಾ ಸುಮ್ನೆ ಅದೇ ಮನೆಯಲ್ಲೇ ಇರ್ತಾಳೆ. ನಾಯಕಿಗೆ ಎಷ್ಟೇ ಕಷ್ಟ ಕೊಟ್ರು ಮನೆ ಬಿಟ್ಟು ಹೋಗದೆ ಇರ್ತಕ್ಕಂಥದ್ದನ್ನ ಇವ್ರು ನೋಡಿ ಬೇಸತ್ತು. ಆಗ ಇವ್ರೊಂದು ಪ್ಲಾನ್ ಮಾಡ್ತಾರೆ. ಏನಂದ್ರೆ ನಾಯಕಿಗೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಆಳ್ಗೆ ಸಂಬಂಧ ಇದೆ ಅಂತ ಕಟ್ಟೆನ ಕಟ್ಟಿಬಿಟ್ಟು ನಾಯಕನ ಮನೆಯವರೆಲ್ಲ ಹೇಳ್ತಾರೆ. ಸೊ ಈ ಮನೆಯವರ ಕುತಂತ್ರ ನಾಯಕಿಗೆ ಗೊತ್ತಾಗಲು ನಾಯಕಿಯನ್ನು ಕೊಂದು ಆ ಊರಿನ ಉತ್ಸವದಲ್ಲಿ ಸೌದೆ ಜೊತೆ ಹಾಕ್ಬಿಡ್ತಾರೆ ಇವರೆಲ್ಲ ಸೇರಿ. ಹಾಕ್ಬಿಟ್ಟು ಆಮೇಲೆ ಮನೆ ಆಳಿನ ಜೊತೆ ಓಡೋಗ್ಬಿಟ್ಟಿದ್ದಾಳೆ ಇವಳು ಅಂತ ನಂಬಿಸ್ಬಿಟ್ಟು ನಾಯಕನಕ ಇನ್ನೊಂದು ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ತಾರೆ. ಆಮೇಲೆ ಮದುವೆ ಕೂಡ ಮಾಡ್ಬಿಡ್ತಾರೆ. ಆಮೇಲೆ ನಾಯಕಿಯ ಆತ್ಮ
ನಾಯಕಿ ಅಪ್ಪ ತಂದು ಕೊಟ್ಟಿದ್ದ ಗೊಂಬೆ ಇರುತ್ತಲ್ವಾ, ಮಾತಾಡ್ತಕ್ಕಂಥ ಗೊಂಬೆ, ಆ ಗೊಂಬೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಗುರು. ಇಲ್ಲಿಂದ ಸ್ಟಾರ್ಟ್ ನೋಡು ಅವ್ರಿಗೆ ಕಲಿಗಾಲ, ಕೆಟ್ಟ ಕಾಲ ಎಲ್ಲಾನು. ಅವಳ ಸಾವಿಗೆ ಕಾರಣ ಆದವ್ರನ್ನ ಒಬ್ಬೊಬ್ಬರನ್ನಾಗೆ ಕೊಲ್ತಾ ಬರ್ತಾಳೆ ಆ ಬೊಂಬೆ ಮೂಲಕ. ಕೊನೆಗೆ ನಾಯಕನನ್ನ ಕೊಲ್ಲೋದಿಕ್ಕೆ ಅಂತ ಹೋಗ್ತಾಳೆ. ಆಗ ನಾಯಕನ ಎರಡನೇ ಹೆಂಡತಿ ಜಯಪ್ರದ ಮಂತ್ರವಾದಿಯ ಸಹಾಯದಿಂದ ಆ ಆತ್ಮವನ್ನ ನಾಶ ಮಾಡದೊಂದಿಗೆ ಸಿನಿಮಾ ಮುಕ್ತಾಯ ಆಗುತ್ತೆ. ಈ ಸಿನಿಮಾ ಹೇಗಿದೆ ಅಂದ್ರೆ ಗುರು, ಸೊ ತೂಗುದೀಪ್ ಶ್ರೀನಿವಾಸು, ದೊಡ್ಡಣ್ಣು ಇವರೆಲ್ಲ ತುಂಬಾನೇ ಹಣ ಅಂದ್ರೆ ಆಸೆ ಪಡ್ತಕ್ಕಂಥ ಜನ. ಸೊ ಈಗಿರ್ಬೇಕಾದ್ರೆ ಸೊ ಇವ್ರು ಏನ್ ಮಾಡ್ತಾರೆ, ಒಂದು ಹುಡುಗಿನ, ಒಳ್ಳೆ ಆಸ್ತಿವಂತ ಹುಡುಗಿನ ನೋಡಿ ಮದುವೆ ಮಾಡ್ಬೇಕು, ಮದುವೆ ಮಾಡಿ ಆಸ್ತಿ ಎಲ್ಲ ಲಪಟಾಯಿಸ್ಬೇಕು ಅಂತ ಇವ್ರು ಯೋಚನೆ ಮಾಡಿರ್ತಾರೆ. ಆಗ ಶಶಿಕುಮಾರ್ಗೆ ಮದುವೆ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಅವನು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಾಯಕಿ ವೈಷ್ಣವಿ, ಸೊ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಇವ್ರ ಹತ್ರ ಹೇಳ್ತಾರೆ. ಸೊ ಆಗ ತೂಗ್ದೀಪ್ ಶ್ರೀನಿವಾಸು, ದೊಡ್ಡಣ್ಣು ಇವರೆಲ್ಲ ಸೇರ್ಕೊಂಡು ಇವ್ರ ನಾಯಕನ ಮನೆ ಕಡೆಯವರು ನಾಯಕಿ ಮನೆಗೆ ನುಗ್ಬಿಟ್ಟು ನಾಯಕಿನ ಸಾಯಿಸಾಕೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಆಗ ಗೊತ್ತಾಗುತ್ತೆ ನಾಯಕಿ ಅಪ್ಪನಿಗೆ ತುಂಬಾನೇ ಆಸ್ತಿ ಇದೆ, ಆ ಆಸ್ತಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಕೇಸ್ ಇವ್ರ ಕಡೆಗೆ ಆಗುತ್ತೆ ಇನ್ನೇನು, ಆ ಕೇಸ್ ಇವ್ರ ಕಡೆಗೆ ಆದ್ರೆ ಒಳ್ಳೆ ಆಸ್ತಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಆ ಹುಡ್ಗಿನೇ ಮದುವೆ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರೆ. ಮದುವೆ ಕರ್ಕೊಂಡ್ ಬಂದ್ಮೇಲೆ ಹುಡುಗನ ಮನೆಯವರು ಒಂದೇ ಒಂದ್ ಕೆಲ್ಸ ಮಾಡ್ಸಲ್ಲ, ಏನು ಇಲ್ಲ ಅವಳ ಕೈಲಿ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸೊ ಆಗಿರ್ಬೇಕಾದ್ರೆ ಒಂದ್ಸಾರಿ ಅವಳು ಗರ್ಭಿಣಿ ಅಂತ ಗೊತ್ತಾಗುತ್ತೆ. ಗೊತ್ತಾದಾಗ ಅವ್ರಪ್ಪ ಖುಷಿಯಿಂದ ಅವಳಿಗೆ ಒಂದು ಮಾತಾಡ್ತಕ್ಕಂಥ ಗೊಂಬೆ, ಅಂದ್ರೆ ಮಾತಾಡುತ್ತೆ, ಓಡಾಡುತ್ತೆ, ಆತರ ಒಂದು ಗೊಂಬೆನ ತಗೊಂಬಂದ್ ಕೊಡ್ತಾರೆ. ಸೊ ಆ ಗೊಂಬೆ ಜೊತೆ ಆಟ ಆಡ್ಕೊಂಡು ಅವಳು ಮನೆಯಲ್ಲಿ ಇರ್ತಾಳೆ. ಸೊ ಆಮೇಲೆ ಏನಾಗುತ್ತೆ, ಆ ಕೇಸ್ ನಡೀತಾ ಇರುತ್ತಲ್ಲ ಅವ್ರಪ್ಪಂದು, ಆ ಕೇಸು ಇವ್ರ ಕಡೆ ಆಗಲ್ಲ, ಇವ್ರ ಅಪ್ಪನ ಕಡೆ ಸೋತು ಬಿಡ್ತಾರೆ ಕೇಸು. ಸೋತು ಬಿಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವರಪ್ಪ ಅಲ್ಲೇ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅವ್ರು ಸತ್ತೋದ್ಮೇಲೆ ಇನ್ನೇನ್ ಕೇಸು ಹೋಯ್ತು, ಅವ್ರ ಅಪ್ಪನೂ ಹೋದ್ರು, ಇನ್ನು ನಮ್ಗೆ ಇವಳಿಂದ ಏನು ಪ್ರಯೋಜನ ಇಲ್ಲ ಅಂತ ಹುಡುಗನ ಮನೆಯವರು ಅವಳನ್ನ ಏನಾದ್ರು ಮಾಡಿ ಹೊರಗಡೆ ಹಾಕ್ಬೇಕಲ್ಲ, ಮನೆಯಿಂದ ಹೊರಗಡೆ ಹಾಕಿ ಶ್ರೀಮಂತ ಹುಡುಗಿನ ತಗೊಂಬಂದ್ ಮದುವೆ ಮಾಡ್ಬೇಕು ಶಶಿಕುಮಾರ್ಗೆ ಅಂತ ಯೋಚನೆ ಮಾಡ್ತಾರೆ. ಸೊ ಅಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ಅವ್ರು ಹೋಗಲ್ಲ, ಯಾರು ನಾಯಕಿ ಮನೆಯಿಂದ ಆಚೆ ಹೋಗಲ್ಲ. ಸೊ ಏನೆಲ್ಲ ಕಷ್ಟ ಕೊಡ್ತಾರೆ, ಅವಳ ಕೈಲಿ ಎಲ್ಲಾ ಕೆಲ್ಸ, ಮಾಡಬಾರ್ದು ಕೆಲ್ಸ ಎಲ್ಲಾ ಕೆಲ್ಸಗಳು ಮಾಡಿಸ್ತಾರೆ. ಇದಕ್ ಮುಂಚೆ ಅವ್ರಿಗೆ ಆ ತರ ಕಷ್ಟ ಪಟ್ಟಿರಲ್ಲ, ಎಲ್ಲಾ ಕೆಲ್ಸ ಮಾಡಿಸ್ತಾರೆ, ತುಂಬಾ ಕೆಟ್ಟದಾಗ ನಡ್ಸ್ಕೊಂತಾರೆ. ಸೊ ಆದ್ರೂ ಅವ್ರಿಗೆ ಹೋಗಲ್ಲ ಮನೆ ಬಿಟ್ಟು. ಆಮೇಲೆ ಏನ್ ಮಾಡ್ತಾರೆ, ಮನೆ ಕೆಲಸ ಮಾಡ್ತಕ್ಕಂತ ಆಳಿನ ಜೊತೆ ಅವಳಿಗೆ ಸಂಬಂಧ ಇದೆ ಅಂತ ಪುಕಾರೆ ಬರ್ಸ್ಬಿಡ್ತಾರೆ. ಸೊ ಇದನ್ನ ಆ ಶಶಿಕುಮಾರ್ಗೂ ಗೊತ್ತಾಗೋ ತರ ಪುಕಾರೆ ಬರ್ಸ್ತಾರೆ. ಅದಾದ್ಮೇಲೆ ಊರಿನ ಜಾತ್ರಾ ಮಹೋತ್ಸವದಲ್ಲಿ ಆ ಸೌದೆ ಸುಡ್ತಕ್ಕಂತ ಸಮಯದಲ್ಲಿ ಅವಳನ್ನ ಕಟ್ಟಿ ಅದ್ರೊಳಗಡೆ ಹಾಕಿ ಸುಟ್ಟು ಬಿಡ್ತಾರೆ. ಆಮೇಲೆ ಸುಟ್ಟಾದ್ಮೇಲೆ ಶಶಿಕುಮಾರ್ಗೆ ಹೇಳ್ತಾರೆ ಇವರೆಲ್ಲ, ಆಳಿನ ಜೊತೆ ಅವಳು ಓಡೋಗ್ಬಿಟ್ಟಿದ್ದಾಳೆ, ನಮ್ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಲು, ಹಾಗೆ ಹೀಗೆ ಅಂತ ನಂಬಿಸ್ಬಿಡ್ತಾಳೆ. ಆಮೇಲೆ ಹಂಗೆ ನಂಬಿಸ್ಮೇಲೆ ಶಶಿಕುಮಾರ್ ಡಿಸಪಾಯಿಂಟ್ ಆಗ್ತಾನೆ. ಆಮೇಲೆ ಅವ್ರ ಮನೆಯವರೆಲ್ಲ ಇನ್ನೊಂದು ಮದುವೆಗೆ ಒಪ್ಸಿ ಇನ್ನೊಂದು ಮದುವೆ ಮಾಡ್ತಾರೆ ಜಯಪ್ರದ ಜೊತೆ. ಸೊ ಅದಾದ್ಮೇಲೆ ಜಯಪ್ರದ ಜೊತೆ ಮದುವೆ ಆಗಿ ಇನ್ನೇನು ಚೆನ್ನಾಗಿದ್ದೀನಿ ಅಂತಕ್ಕಂತ ಸಮಯದಲ್ಲಿ ಈ ನಾಯಕಿ ಸತ್ತೋಗಿರ್ತಾಳಲ್ಲ, ಅವಳು ಅವ್ರ ಅಪ್ಪ ಕೊಟ್ಟಿರ್ತಕ್ಕಂಥ ಗೊಂಬೆಲ್ ಬಂದು ಸೇರ್ಕೊಂತಾಳೆ. ಸೇರ್ಕೊಂಡು ಅವಳನ್ನ ಸಾಯಿಸಿದಂತವ್ರು, ಅವಳಿಗೆ ಟಾರ್ಚರ್ ಕೊಟ್ಟಂತ ಪ್ರತಿಯೊಬ್ಬರನ್ನು ಒಬ್ಬೊಬ್ಬರನ್ನಾಗೆ ಕೊಲ್ತಾ ಬರ್ತಾಳೆ. ಇನ್ನೇನು ಗಂಡನ್ನ ಕೂಡ ಸಾಯಿಸ್ಬೇಕು ಅಂತ ಅನ್ಕೊಂಡ ಟೈಮಲ್ಲಿ ಜಯಪ್ರದ ಒಬ್ಬ ಮಂತ್ರವಾದಿಯ ಮೂಲಕ ಅವಳನ್ನ ಕಟ್ಟಾಕ್ತಾರೆ. ಆ ಆತ್ಮನ ಕಟ್ಟಾಕಿ ಅಲ್ಲಿಗೆ ಅವಳ ಗಂಡನ್ನ ಉಳಿಸ್ಕೊಂತಾಳೆ. ಸೊ ಇಲ್ಲಿಗೆ ಸಿನಿಮಾ ಮುಕ್ತಾಯ ಆಗ್ತೈತೆ. ಈ ಸಿನಿಮಾ ಒಂದು ವಂಡರ್ಫುಲ್ ಸಿನಿಮಾ. ಸೊ 1992ರಲ್ಲಿ ಸಿನಿಮಾ ಬಿಡುಗಡೆಯಾಗುತ್ತೆ, ಆತ್ಮಬಂಧನ ಅಂತಕ್ಕಂಥ ಸಿನಿಮಾ. ಈ ಸಿನಿಮಾನ ಶ್ರೀಕಾಂತ್ ನಹಾತ ನಿರ್ದೇಶನ ಮಾಡಿದ್ರೆ ಎಂ ರಾಜಗೋಪಾಲ್ ಅವರು ಶ್ರೀ ಸರ್ವಶಕ್ತಿ ಫಿಲಿಮ್ಸ್ ಲಾಂಛನದಲ್ಲಿ ನಿರ್ಮಾಣನ ಮಾಡ್ತಾರೆ. SP ಬಾಲಸುಬ್ರಹ್ಮಣ್ಯಂ ಹಿನ್ನೆಲೆ ಗಾಯನ ಹಾಗೂ ರಾಜ ನಾಗೇಂದ್ರ ಅವರ ಸಂಗೀತದಲ್ಲಿ ಈ ಸಿನಿಮಾ ಮೂಡಿ ಬರುತ್ತೆ. ಸೊ ಶಶಿಕುಮಾರ್, ಜಯಪ್ರದ, ವೈಷ್ಣವಿ, ದೊಡ್ಡಣ್ಣ, ತೂಗುದೀಪ್ ಶ್ರೀನಿವಾಸ್ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. 92ರಲ್ಲಿ ರಿಲೀಸ್ ಆದಂತ ಸಿನಿಮಾ ಶಶಿಕುಮಾರ್ದು ಅದ್ಭುತವಾಗಿ ಓಡುತ್ತೆ. ಈ ಸಿನಿಮಾ ಸಖತ್ ಫೇಮಸ್ ಆಗುತ್ತೆ, ಸಖತ್ ಹಿಟ್ ಆಗುತ್ತೆ. ಆ ಕಾಲಕ್ಕೆ ನಾನು ಈ ಸಿನಿಮಾ ನೋಡಿದಾಗ ಆ ಗೊಂಬೆ ನೋಡಿದ್ರೆ ಭಯ ಆಗ್ತಾ ಇತ್ತು. ಯಾಕಂದ್ರೆ ಆ ಗೊಂಬೆ ಕಣ್ಣಿಂಗ್ ಮಿಟುಕಿಸುತ್ತೆ, ನಡೆದಾಡುತ್ತೆ, ಮಾತಾಡುತ್ತೆ, ಅಂದ್ರೆ ಎಂತವರೆಗೂ ಭಯ ಆಗುತ್ತಲ್ವಾ ಗುರು. ಸೊ ಆ ತರ ಸಿನಿಮಾ
ನೈಟ್ ಟೈಮ್ ಏನಾದ್ರು ಈ ಸಿನಿಮಾ ನೋಡ್ಕೊಂಡ್ಬಿಟ್ರೆ ಅಂತೂ ಭಯ ಆಗ್ಬಿಡೋದು ಗುರು. ಅಂತ ಸಿನಿಮಾ ಈಗ್ಲೂ ಕೆಲವೊಂದ್ ಟೈಮ್ ಟಿವಿನಲ್ಲಿ ಅಲ್ಲಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ ಆತ್ಮಬಂಧನ. ನೀವು ನೋಡಿಲ್ಲ ಅಂದ್ರೆ ಕೆಲವು ಕಡೆ ಎಲ್ಲ ಸಿಗುತ್ತೆ ಸಿನಿಮಾ. ಒಂದ್ಸರಿ ನೋಡಿದಾದ್ಮೇಲೆ ಸಿನಿಮಾ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ. ಹಾಗೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾದೊಂದಿಗೆ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.